ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ರಿಚಾರ್ಜ್ ಇಲ್ಲದೆ ಕೂಡ ನೀವು ಬೇರೆಯವರಿಗೆ ಕಾಲ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಫೋನಲ್ಲಿ ನಿಮಗೆ ರಿಚಾರ್ಜ್ ಇಲ್ಲಂದರೆ ಕೂಡ ನೀವು ಬೇರೆಯವರಿಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಆದರೆ ನೀವು ಹೇಗೆ ಮಾಡೋದು ಅಂತ ನಾನು ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮಗೆ ರಿಚಾರ್ಜ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಮನೆ ಹತ್ರ ಯಾವುದನ್ನು ವೈಫೈ ಇದ್ದರೆ ಆ ಒಂದು ವೈಫೈ ಬಳಸ್ಕೊಂಡು ನೀವು ಯಾರಿಗಾದರೂ ನೀವು ಫ್ರೀಯಾಗಿ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಯಾರಿಗಾದರೂ ಕೂಡ ನೀವು ಫ್ರೀಯಾಗಿ ಕಾಲ್ ಮಾಡ್ಬೋದು. ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ಹೇಳಿದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ನಂತರ ನೀವು ಇಲ್ಲಿ ಆ್ಯಪ್ ಸೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಬರುತ್ತೆ. ನಂತರ ಹಲೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಬರುತ್ತೆ. ನಂತರ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಬಂದ ತಕ್ಷಣ ನಿಮ್ಗೆ ಇಲ್ಲಿ ಆ್ಯಪ್ಸೆಪ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಬರುತ್ತೆ. ಮೇಲೆ ನೋಡ್ತಿರ್ಬೋದು ಸ್ಕಿಪ್ ಅಂತಿರುತ್ತೆ, ಅಥವಾ ನಿಮಗೆ ಈ ರೀತಿ 3 ಟೈಮ್ಸ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಎಕ್ಸ್ಪೀರಿಯನ್ಸ್ ಮೇಲೆ ನೋವನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು. ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ಜಸ್ಟ್ ಇಲ್ಲಿ ನಿಮಗೆ ಮೇಲೆ ನೋಡ್ತಿರ್ಬೋದು ಯುನೈಟೆಡ್ ಸ್ಟೇಟ್ ಅಂತದಲ್ಲ, ಅಲ್ಲಿ ನೀವು ಚೇಂಜ್ ಮಾಡ್ಬೇಕು ಸ್ನೇಹಿತರೆ. ಆ ಒಂದು ಕಂಟ್ರಿಯನ್ನು ನೀವು ಇಲ್ಲಿ ನೀವೇನು ಮಾಡ್ಬೇಕಂತಂದರೆ ಸ್ನೇಹಿತರೆ ಇಂಡಿಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಇಂಡಿಯಾ ನಂಬರ್ಗೆ ನೀವು ಕಾಲ್ ಮಾಡ್ಕೋಬೇಕಂತಂದರೆ ಮಾತ್ರ ನೀವು ಇದು ಚೇಂಜ್ ಮಾಡ್ಕೊಳ್ಳಿ. ಅಥವಾ ನೀವು US ಗೆ ಕಾಲ್ ಮಾಡ್ಕೋಬೇಕಂತಂದರೆ ನೀವು ಹಾಗೆ ಸೆಟ್ಟಿಂಗ್ ಇರಬೇಕು ಸ್ನೇಹಿತರೆ. ನಂತರ ನಿಮ್ಗೆ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ. ಆ ಒಂದು ಫೋನ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಿ ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ. ಕಾಲ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ತಿರ್ಬೋದು. ಹಾಗೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಕೂಡ ಇಲ್ಲಿಂದ ನೀವು ಡೈರೆಕ್ಟ್ ಕಾಲ್ ಮಾಡ್ಬೋದು ಸ್ನೇಹಿತರೆ. ಜಸ್ಟ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಇಲ್ಲಿ ನೀವು ಗ್ರ್ಯಾಂಡ್ ಪರ್ಮಿಷನ್ ಅಂತ ಇರುತ್ತೆ, ಪರ್ಮಿಷನ್ ಕೊಡಬೇಕಾಗುತ್ತೆ. ಪರ್ಮಿಷನ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಬರ್ತವೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಇರೋದು. ಹಾಗೆ ನಿಮಗೆ ಇಲ್ಲಿ ಕ್ರೆಡಿಟ್ಸ್ ಅಂತ ಇರುತ್ತೆ ಸ್ನೇಹಿತರೆ. ಈ ಕ್ರೆಡಿಟ್ಸ್ ಮುಖಾಂತರ ಏನು ಮಾಡ್ಬೋದು ಅನಿಸಿದ್ರೆ ಜಸ್ಟ್ ನಿಮಗೆ ಈ ಕ್ರೆಡಿಟ್ಸ್ ಮುಖಾಂತರ ಮಾತ್ರ ನೀವು ಕಾಲನ್ನು ಮಾತನಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ನೇಹಿತರೆ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ 1000 ಕ್ರೆಡಿಟ್ಸ್ ಅಂತ ಬರ್ತದೆ ಅಂತ ನೋಡ್ತಿರ್ಬೋದು. ಮೇಲೆ ನಿಮಗೆ ಈ ಒಂದು ಕ್ರೆಡಿಟ್ ಬಳಸ್ಕೊಂಡು ನೀವು ಫೋನ್ ಮಾತನಾಡ್ಬೋದು. ಹಾಗೆ ನಿಮಗೆ ಸೆಟ್ ಫೋನ್ ನಂಬರ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಸೆಟ್ ಮಾಡಿದ್ರೆ ನಿಮಗೆ 1000 ಕಾಯಿನ್ಸ್ ಅನ್ನೋದು ಬರ್ತದೆ ಸ್ನೇಹಿತರೆ. ಹಾಗೆ ನಿಮಗೆ ಫೋನ್ ಮಾಡಿದಾಗ ನಿಮ್ಮ ನಂಬರ್ ಅನ್ನೋದು ಅಲ್ಲಿ ಬೀಳುತ್ತೆ ಸ್ನೇಹಿತರೆ. ನಿಮಗೆ ಅನ್ನೋ ನಂಬರಿಂದ ಅವ್ರಿಗೆ ಯಾವುದೇ ಕಾಲ್ ಹೋಗಲ್ಲ ಸ್ನೇಹಿತರೆ. ಜಸ್ಟ್ ಅಲ್ಲಿ ನಿಮ್ಮ ಒಂದು ನಂಬರ್ ಸೆಟ್ ಮಾಡಿದ್ರೆ ಸಾಕು, ಅದೇ ನಂಬರ್ ಮುಖಾಂತರ ಅವರಿಗೆ ಕಾಲ್ ಅನ್ನೋದು ಹೋಗುತ್ತೆ. ಅಂದರೆ ಅಲ್ಲಿ ಅವ್ರ ಡಿಸ್ಪ್ಲೇ ಮೇಲೆ ನಿಮ್ಮ ನಂಬರ್ ಕಾಣುತ್ತೆ ಸ್ನೇಹಿತರೆ. ಹಾಗೆ ನಿಮಗೆ ಇಲ್ಲಿ ಡೈಲಿ ಚೆಕ್ ಇನ್ ಮಾಡುವ ಮುಖಾಂತರ ನಿಮಗೆ ಇಲ್ಲಿ 10 ರಿಂದ 500 ಕಾಯಿನ್ವರೆಗೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ರೆ ನಿಮಗೆ 1000 ಕಾಯಿನ್ಸ್ ಅನ್ನೋದು ಸಿಗುತ್ತೆ. ಹಾಗೆ ನಿಮಗೆ ಡೈಲಿ ವಾಚ್ ವಿಡಿಯೋಸ್ ಅಂತ ಇರುತ್ತೆ, ಅಂದರೆ ಆ್ಯಡ್ಗಳು ನೋಡುವ ಮುಖಾಂತರ ನಿಮಗೆ 500 ರಿಂದ 500 ಒಳಗೆ ನಿಮಗೆ ಕಾಯಿನ್ಸ್ ಅನ್ನೋದು ಬರ್ತದೆ ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ಅಪ್ಲಿಕೇಶನ್ ನೀವು ಕಾಯಿನ್ಸ್ ಅರ್ನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ರಿಚಾರ್ಜ್ ಇಲ್ಲ ಅಂದ್ರೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಕಾಲ್ ಮಾತನಾಡಬಹುದು ಸ್ನೇಹಿತರೆ. ಅದು ಕೂಡ ನಿಮಗೆ ಇಂಟರ್ನೆಟ್ನಲ್ಲಿ ನೀವು ಬಳಸ್ಕೋಬಹುದು ಸ್ನೇಹಿತರೆ. ಯಾವುದನ್ನು ವೈಫೈ ಆಗಿರ್ಬೋದು ಅಥವಾ ಹಾಟ್ಸ್ಪಾಟ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಕಾಲ್ ಮಾತನಾಡಬಹುದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.